Hello everyone, this is Harshit here, and in today's video we are going to discuss about how you people can score more than 95% of marks in mathematics. More than 95 ಅಂದ್ರೆ 90 plus marks score ಮಾಡೋದು 100 marks ಗೆ mathematics subject ಅಲ್ಲಿ ಅಂತ. So first of all I'm sorry for the delay. So ಲೇಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ 1 week ಮೇಲಾಗಿದೆ. ಸೊ ಲಾಸ್ಟ್ ವೀಕ್ ಮೀನ್ಸ್ ಈ ಸಂಡೇ ಲೈವ್ ಬಂದಿದೆ ಆ್ಯಕ್ಚುಲಿ, ಲಾಸ್ಟ್ ಸಂಡೇ ಆ್ಯಕ್ಚುಲಿ. ಸೊ ಲೈವ್ ಬಂದಾಗ ಸುಮಾರು ಜನ ಡೌಟ್ಸ್ ಕೇಳ್ಕೊಂಡ್ರು. ಆಬ್ವಿಯಸ್ಲಿ ಇಂಟ್ರ್ಯಾಕ್ಟ್ ಮಾಡಿದ್ರು ಚೆನ್ನಾಗಿ ಎಲ್ಲರೂ. ಸೊ ಯಾರು ಮಿಸ್ ಮಾಡ್ಕೊಂಡಿದ್ರೆ ಸೊ ನೆಕ್ಸ್ಟ್ ಇನ್ನೊಂದ್ಸಲಿ ಲೈವ್ ಬರ್ತೀನಿ ಎಕ್ಸಾಮ್ಗಿಂತ ಮುಂಚೆ, ಸೊ ಅವಾಗಲೂ ಕೇಳ್ಕೊಬೋದು. ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ ವಿಡಿಯೋ ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ಪೇಪರ್ ಸ್ಟ್ರಕ್ಚರ್ ಕ್ಲಿಯರ್ ಇರಬೇಕು ನಿಮಗೆ. ಸೊ ಅನ್ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ, ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ 100 ಮಾರ್ಕ್ಸ್ ಥಿಯರಿನೇ ಬರೀಬೇಕು. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿಲಿ 30 ಮಾರ್ಕ್ಸಿಗೆ ಲ್ಯಾಬ್ ಎಕ್ಸಾಮ್ಸ್ ಇರುತ್ತೆ. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಲ್ಯಾಬ್ ಎಕ್ಸಾಮ್ ಇರೋದಿಲ್ಲ. ಸೊ 100 ಮಾರ್ಕ್ಸ್ ಥಿಯರಿನೇ ಬರೀಬೇಕು. ಸೊ ಪೇಪರ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದ್ರೆ, ನಾನು ಮಾಡೋ ಕ್ವಶನ್ ಪೇಪರ್ ನೋಡಿದ್ದೀನಿ ಎರಡೂ. ಸೊ ಎರಡುವೇ ಪ್ರೀವಿಯಸ್ ಇಯರ್ ಟ್ರೆಂಡ್ ಅಲ್ಲೇ ಬಂದಿರೋದು ಕ್ವಶನ್. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಫಸ್ಟ್ ಥಿಂಗ್, 1 ಮಾರ್ಕ್ಸ್ಗೆ 10 ಕ್ವಶನ್ಸ್ ಕೊಟ್ಟಿರ್ತಾರೆ. ಔಟ್ ಆಫ್ 10 ಯು ಆರ್ ಸಪೋಸ್ ಟು ರೈಟ್ ಆಲ್ ದ 10. ಸೊ 10 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. 2 ಮಾರ್ಕ್ಸ್ಗೆ 14 ಕ್ವಶನ್ಸ್ ಕೊಟ್ಟಿರ್ತಾರೆ. ಔಟ್ ಆಫ್ 14 ಯು ಆರ್ ಸಪೋಸ್ ಟು ರೈಟ್ 10. ಸೊ 10 into 2 20 ಮಾರ್ಕ್ಸ್. ಸೊ 3 ಮಾರ್ಕ್ಸ್ ಅಲ್ಲೂ ಸೇಮ್ 14 ಕ್ವಶನ್ಸ್ ಕೊಟ್ಟಿರ್ತಾರೆ. ಔಟ್ ಆಫ್ 14 ಯು ಆರ್ ಸಪೋಸ್ ಟು ರೈಟ್ 10. ಸೊ 10 into 3 30 ಮಾರ್ಕ್ಸ್. 5 ಮಾರ್ಕ್ಸಿಗೆ ಬಂದ್ರೆ 10 ಕ್ವಶನ್ಸ್ ಕೊಟ್ಟಿರ್ತಾರೆ. ಔಟ್ ಆಫ್ 10 ಯು ಆರ್ ಸಪೋಸ್ ಟು ರೈಟ್ 6 ಕ್ವಶನ್ಸ್. ಸೊ 6 into 5 30 ಮಾರ್ಕ್ಸ್. ನೆಕ್ಸ್ಟ್ 10 ಮಾರ್ಕ್ಸ್ ಪಾರ್ಟಿಗೆ ಬಂದ್ರೆ 2 ಕ್ವಶನ್ ಇರುತ್ತೆ. ಸೊ ಸಬ್ ಕ್ವಶನ್ 6 ಮಾರ್ಕ್ಸಿಗೆ ಎ ಅಂತ 1 ಕ್ವಶನ್, ಬಿಗೆ 4 ಮಾರ್ಕ್ಸ್ ಕ್ವಶನ್. ಸೊ ಈ ತರ 2 ಕ್ವಶನ್ ಇರುತ್ತೆ. ಅದರಲ್ಲಿ ಔಟ್ ಆಫ್ 2 ಯು ಆರ್ ಸಪೋಸ್ ಟು ರೈಟ್ ಓನ್ಲಿ 1 ಕ್ವಶನ್. 1 into 10 ಯು ಗೆಟ್ 10 ಮಾರ್ಕ್ಸ್. So 10 plus 20 30, 30 plus 60 90, 90 plus 10 100 marks ಕಂಪ್ಲೀಟ್ ಆಯ್ತು ಇಲ್ಲಿ. ಸೊ 1 ಮಾರ್ಕ್ಸ್ ಅಲ್ಲಿ ಕಂಪ್ಲೀಟ್ ಅಟೆಂಡ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಅಂಡ್ ಸೊ 2 ಮಾರ್ಕ್ಸ್, 3 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್. ಸೊ 10 ಕ್ವೆಶನ್ಸ್ ಮಾತ್ರ ಅಟೆಂಡ್ ಮಾಡಕ್ಕೆ ಇರೋದು. ಸೊ ನೀವು ಬರೀ 10 ಕ್ವೆಶನ್ಸ್ ಬರ್ಬೇಡಿ. ಸೊ 12 ಬರೀರಿ. 12 ಏನ್ ಮಾಡ್ಕೊಂಡು ಹೋಗಿರಿ. ಸೊ ಯಾಕಂದ್ರೆ ಇನ್ ಕೇಸ್ ಯಾವ್ದಾದ್ರು ಒಂದ್ 2 ತಪ್ಪಾದ್ರೆ ಸೊ ಅವ ಎಕ್ಸ್ಟ್ರಾ 2 ಬರ್ದಿರ್ತಿರಲ್ಲ, ಅದ್ರಲ್ಲಿ ಸರಿ ಆಗ್ಬೋದು ಅನ್ನೋ ಚಾನ್ಸಸ್ ಇಲ್ಲ. ಸೊ ನಾನೇನ್ ಮಾಡಿದ್ದೆ ಅಂದ್ರೆ, ನಾನು ಆಲ್ ದ 14 ಬರ್ದಿದ್ದೆ. ಸೊ 2 ಮಾರ್ಕ್ಸ್ ಅಲ್ಲೂ ಅಷ್ಟೇ, 3 ಮಾರ್ಕ್ಸ್ ಅಲ್ಲೂ ಅಷ್ಟೇ, ಎಲ್ಲ 14 ಬರ್ದಿದೆ. 2 ಮಾರ್ಕ್ಸ್ ಅಲ್ಲಿ ಒಂದು ತಪ್ಪಾಗ್ಬಿಟ್ಟಿತ್ತು ನಂದು. ಸೊ ಅದು ನಾನು ಎಕ್ಸ್ಟ್ರಾ 4 ಕ್ವಶನ್ಸ್ ಬರ್ದಿದ್ನ, ಅಲ್ಲಿ ಕೋಪಪ್ ಆಯಿತು. ಸೊ ಅದೇ ತರ ನೀವು 14 ಕ್ವಶನ್ಸ್ ಮಾಡ್ಕೊಂಡು ಹೋಗಿ. ಸೊ ಮ್ಯಾಥಮೆಟಿಕ್ಸ್ ನನ್ನ ಸ್ಕೋರ್ 100 ಇತ್ತು. ಸೊ ನಾನು ಐ ಆಮ್ ಜಸ್ಟ್ ಇಯರ್ ಓಲ್ಡರ್ ದ್ಯಾನ್ ಯು. ಸೊ ನಾನು ಪ್ರೀವಿಯಸ್ ಇಯರ್ ಈಗ COVID-19 ಬ್ಯಾಚ್ ಅಲ್ಲಿ ಪೇಪರ್ ಬರ್ದಿದ್ದು ನಾನು. ಸೊ ದ್ಯಾಟ್ಸ್ ಇಟ್ ಅಬೌಟ್ ಪೇಪರ್ ಸ್ಟ್ರಕ್ಚರ್. ಸೊ ಮ್ಯಾಥ್ಸ್ ಬೇರೆ ಸಬ್ಜೆಕ್ಟ್ಗಿಂತ ಈಸಿ ಇರುತ್ತೆ. ಯಾಕೆ ಈಸಿ ಇರುತ್ತೆ ಅಂದರೆ, ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಪ್ರಾಪರ್ ಆಗಿ ಫ್ರೇಮ್ ಮಾಡ್ಕೋಬಹುದು. ಸೊ ಫಸ್ಟ್ 1 ಮಾರ್ಕ್ಸ್ ಅಲ್ಲಿ ಫಸ್ಟ್ ಕ್ವಶನ್ ರಿಲೇಷನ್ ಅಂಡ್ ಫಂಕ್ಷನ್ ಇಂದನೇ ಬರೋದು, ಸೆಕೆಂಡ್ ಕ್ವಶನ್ ಮ್ಯಾಟ್ರಿಸಸ್ ಇಂದನೇ ಬರೋದು, ಥರ್ಡ್ ಕ್ವಶನ್ ಡಿಟರ್ಮಿನೆಂಟ್ಸ್ ಇಂದನೇ ಬರೋದು ಅಂತ. ಸೊ ಬೇರೆ ಸಬ್ಜೆಕ್ಟ್ ಅಲ್ಲಿ ಆ ತರ, ಕೆಮಿಸ್ಟ್ರಿ ಬಿಟ್ರೆ ಬೇರೆ ಫಿಸಿಕ್ಸ್ ಮತ್ತೆ ಬಯಾಲಜಿಲಿ ಆ ತರ ಮಾಡೋಕ್ಕಾಗಲ್ಲ. ಸೊ ಮ್ಯಾಥಮೆಟಿಕ್ಸ್ ಅದಕ್ಕಾಗಿ ಈಸಿ ಸಬ್ಜೆಕ್ಟ್ ಅಂತ ಈಸಿ ಸಬ್ಜೆಕ್ಟ್ ಅಂತ ಹೇಳೋದು ಆಕ್ಚುಲಿ. ಸೊ ಕಾನ್ಸೆಪ್ಟ್ ಗೊತ್ತಿದ್ರೆ ಫುಲ್ ಈಸಿ ಇದು. ಸೊ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೂ ಪೇಪರ್ ಸ್ಟ್ರಕ್ಚರ್ ತುಂಬಾ ಈಸಿ ಇರೋದ್ರಿಂದ, ಸೊ 100 ಮಾರ್ಕ್ಸ್ ಥಿಯರಿನೇ ಬರೆಯೋದ್ರಿಂದ ಸೊ ಮ್ಯಾಥ್ಸ್ ಈಸಿ ಆಗುತ್ತೆ ಕಂಪ್ಯಾರಿಟಿವ್ಲಿ ಟು ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ. ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಲ್ಯಾಬ್ ಎಕ್ಸಾಮ್ಸ್ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ನೆಕ್ಸ್ಟ್ ಮ್ಯಾಥ್ಸ್ ಸ್ಟಡಿ ಮಾಡಬೇಕು ಲಾಸ್ಟ್ 3 ಮಂತ್ಸ್ ಅಲ್ಲಿ. ಅಂದ್ರೆ ಬುಕ್ಸ್ ಯಾವ್ದು ರೆಫರ್ ಮಾಡಬೇಕು ಅಂತ ಕೇಳಿದ್ರೆ, ಸೊ NCERT ಕಂಪ್ಲೀಟ್ ಇಫ್ ಪಾಸಿಬಲ್. ಸೊ NCERT ನೀವು ಫಸ್ಟ್ ಇಂದ ಪ್ರಿಪೇರ್ ಆಗ್ತಿದ್ರೆ NCERT ಕಂಪ್ಲೀಟ್ ಮೀನ್ಸ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ, ಸೊ ಆ ಪ್ರಾಬ್ಲಮ್ಸ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಸಪ್ಲಿಮೆಂಟರಿ ಪೇಪರ್ಸ್ ಅಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇಂದನೇ ಕೇಳೋದು ಕ್ವಶನ್. ಸೊ ಅದಕ್ಕಾಗಿ NCERT ಕಂಪ್ಲೀಟ್ ಓದ್ಕೊಂಡಿರ್ಬೇಕು. ಇನ್ ಕೇಸ್ NCERT ಸಾಲ್ವ್ ಮಾಡೋಷ್ಟು ಟೈಮ್ ಇಲ್ಲ, ಸೊ ಇವಾಗ ಸ್ಟಾರ್ಟ್ ಮಾಡಿದ್ರೆ ಪ್ರಿಪ್ರೇಷನ್ ಅಂದ್ರೆ, ನಿಮ್ಮ ಕಾಲೇಜ್ ನೋಟ್ಸ್ ಇರುತ್ತಲ್ಲ, ಫಸ್ಟ್ ಆಫ್ ಆಲ್ ಕಾಲೇಜಲ್ಲಿ ಕೊಡೋ ನೋಟ್ಸ್ನ ಪ್ರಾಪರ್ ರೆಫರ್ ಮಾಡಿ. ಸೊ ಯಾವ್ದಾದ್ರು ಕಾಲೇಜ್ ಆಗಲಿ ಅವರೊಂದು ಐಡಿಯಾದಲ್ಲಿ ನೋಟ್ಸ್ ಫ್ರೇಮ್ ಮಾಡಿ ಬರ್ಸಿರ್ತಾರೆ. ನೀವು ಆ ನೋಟ್ಸ್ ಬರ್ಕೊಂಡಿಲ್ಲ ಅಂದ್ರೆ ಯೂಸ್ ಆಗಲ್ಲ. ಸೊ ಎಷ್ಟೊಂದು ಜನ ನನಗೆ ಬ್ಲಾಗಲ್ಲಿ ನೋಟ್ಸ್ ಅಪ್ಲೋಡ್ ಮಾಡಕ್ಕೆ ಕೇಳಿದ್ದಾರೆ. ಮ್ಯಾಥಮೆಟಿಕ್ಸ್ ಅಪ್ಲೋಡ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಸೊ ಇವತ್ತಲ್ಲ ನಾಳೆ 2 ದಿನದಲ್ಲಿ ಅಪ್ಲೋಡ್ ಮಾಡ್ಬಿಡ್ತೀನಿ ಬೇಕಿದ್ರೆ. ಬಟ್ ಮ್ಯಾಥಮೆಟಿಕ್ಸ್ ಆಗಿರೋದ್ರಿಂದ ಸೊ ನೀವು ಖುದ್ದಾಗಿ ಬರ್ದಿಲ್ಲ ಅಂದ್ರೆ ಸೊ ಅದು ತಲೆಗೆ ಹೋಗಲ್ಲ. ಸೊ ಅದಕ್ಕಾಗಿ ನೀವು ಕಾಲೇಜ್ ನೋಟ್ಸ್ ರೆಫರ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ಮ್ಯಾಥಮೆಟಿಕ್ಸ್ ಅಂದ ತಕ್ಷಣ ಪ್ರಾಕ್ಟೀಸ್ ಅದು ತಲೆಯಲ್ಲಿ ಇರಬೇಕು. ಸೊ ಬೇರೆ ಸಬ್ಜೆಕ್ಟ್ ಫಿಸಿಕ್ಸ್ ತರ ಭಯ ಇಟ್ಕೊಂಡು ಹೋದ್ರೆ ಆಗಲ್ಲ ಮ್ಯಾಥಮೆಟಿಕ್ಸ್. ಸೊ ಪ್ರಾಕ್ಟೀಸ್ ಇರಬೇಕು. ನೆಕ್ಸ್ಟ್ ಮಾಡಲ್ ಕ್ವಶನ್ಸ್ ಪೇಪರ್ ಬಗ್ಗೆ ಮಾತಾಡೋದಾದ್ರೆ, ಸೊ ಎರಡನ್ನೂ ರೆಫರ್ ಮಾಡಿದ್ದೀನಿ. ಸೊ 2 ಪ್ರೀವಿಯಸ್ ಇಯರ್ ಕ್ವಶನ್ ಟ್ರೆಂಡ್ ಹೆಂಗಿತ್ತು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಟ್ರೆಂಡ್ ಹೆಂಗಿತ್ತು, ಸೊ ಅದೇ ತರ ಬಂದಿದೆ ಆಲ್ಮೋಸ್ಟ್. ನಾನು ಸ್ಟ್ರಕ್ಚರೈಸ್ಡ್ ವಿಡಿಯೋ ಮಾಡಿದ್ದೀನಲ್ಲ ಎಲ್ಲ ಪ್ರತಿ ಲೆಸನ್ಗೂ. ಸೊ ಆ ಲೆಸನ್ ಅಲ್ಲಿ ಹೇಳಿರೋ ತರ 1 ಮಾರ್ಕ್ಸಿಗೆ ಅಲ್ಲಿ ಈಗ ಸಪೋಸ್ ಮ್ಯಾಟ್ರಿಸಸ್ ತಗೊಂಡ್ರೆ 1 ಮಾರ್ಕ್ಸ್ ಅಲ್ಲಿ 3rd ಕ್ವಶನ್ ಅನ್ಸುತ್ತೆ ಮ್ಯಾಟ್ರಿಸಸ್. ಸೊ 3rd ಕ್ವಶನ್ ಮ್ಯಾಟ್ರಿಸಸ್ ಇರೋದು. ಚೇಂಜ್ ಎಲ್ಲ ಆಗಿದೆ ಅಂದ್ರೆ, ಸೊ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಡಿಲೀಟ್ ಆಗಿದೆಯಲ್ಲ ಅಟ್ ದ ಎಂಡ್ ಇರೋ ಟಾಪಿಕ್. ಸೊ ಅದನ್ನ 4 ಮಾರ್ಕ್ಸಿಗೆ ಕೇಳ್ತಾ ಇದ್ರು ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ. ಸೊ ಈ ಮೇನ್ ಅಲ್ಲಿ 10 ಮಾರ್ಕ್ಸ್ ಮೇನ್ ಅಲ್ಲಿ
ಬಿ, ಐದರ್ 49th ಬಿ ಅಥವಾ 50th ಬಿ ಅಲ್ಲಿ ಕೇಳ್ತಾ ಇದ್ರು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಕ್ವಶನ್. ಸೊ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಡಿಲೀಟ್ ಆಗಿರೋದ್ರಿಂದ 2 ಮಾಡೆಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಈ ತರ ಕ್ವಶನ್ ಕೇಳಿದ್ರು. ಸೊ ಎಕ್ಸಾಕ್ಟ್ ಕ್ವಶನ್ ಬಂದಿದ್ದೀನಿ ನಾನು ಇಲ್ಲಿ. ಎ ಇನ್ ಗಿವನ್ ಕೊಟ್ಟಿರ್ತಾರೆ, ಎ ಇನ್ ದ ಸೆನ್ಸ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, a² - 5a + 7i = 0 ಅಂತ ಪ್ರೂವ್ ಮಾಡಬೇಕು, ಆಸ್ ವೆಲ್ ಆಸ್ ಫೈಂಡ್ ಎ ಇನ್ವರ್ಸ್ ಆಫ್ ಎ ಕಂಡುಹಿಡಿಯಬೇಕು. ಸೇಮ್ ಇದು ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಕ್ವಶನ್. ಸೆಕೆಂಡ್ a² - 4a + i = 0, ಎ ಕೊಟ್ಟಿರ್ತಾರೆ, ಎ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಫೈಂಡ್ ಎ ಇನ್ವರ್ಸ್. ಸೊ ಸಿಂಪಲ್ ಕ್ವಶನ್ ಇದು, ಮ್ಯಾಟ್ರಿಸಸ್ ಇಂದ ಕೊಟ್ಟಿದ್ದಾರೆ ಈ ಸಲ. ಸೊ ಮಾಡೆಲ್ ಕ್ವಶನ್ ಪೇಪರ್ ಬೋರ್ಡ್ ಅವರು ರಿಲೀಸ್ ಮಾಡಿರೋದ್ರಿಂದ ಸೊ ಅದೇ ತರ ಕ್ವಶನ್ ಬರ್ಬೋದು. ಸೊ ಬೆಟರ್ ಇದೇ ತರ ಕಾನ್ಸಂಟ್ರೇಟ್ ಮಾಡಿರಿ. ಸೊ ಈ ತರ ಕ್ವಶನ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಇಲ್ಲದೆ ಇರೋ ಕಾರಣ ಈ ತರ ಕ್ವಶನ್. ಸೊ ದಟ್ಸ್ ಇಟ್ ಅಬೌಟ್ ಮ್ಯಾಥಮೆಟಿಕ್ಸ್. ಸೊ ಇಂಟಿಗ್ರೇಷನ್ ಟಫ್ ಅನ್ನಿಸ್ತಾ ಇರ್ಬೋದು ಸುಮಾರು ಜನಕ್ಕೆ. ಒಂದು ಅನಾಲಿಸಿಸ್ ಮಾಡಿದ್ರೆ ಸೊ ಇಂಟಿಗ್ರೇಷನ್ ಕಂಪ್ಲೀಟ್ ನೀವು ಬಿಟ್ಟರು ಹೋಗೋದೇ 1 ಮಾರ್ಕ್ಸ್. ಇಂಟಿಗ್ರೇಷನ್ ಕಂಪ್ಲೀಟ್ ಎಲ್ಲ ಚಾಪ್ಟರ್ಸ್ ಏನಿದೆ ಅದು ಇಂಟಿಗ್ರೇಷನ್ ರಿಲೇಟೆಡ್ ಎಲ್ಲ ಕಂಪ್ಲೀಟ್ ನೀವು ಆಪ್ಟ್ ಮಾಡ್ಕೊಂಡು ಹೋಗಿದ್ರೆ ಮಿಕ್ಕಿದೆಲ್ಲ ಪಕ್ಕ ಆಗಿರಬೇಕು. ಸೊ ಅವಾಗ ಹೋಗೋದೇ 1 ಮಾರ್ಕ್ಸ್. ಯಾಕಂದ್ರೆ ಇಲ್ಲಿ 10 ಕ್ವಶನ್ಸ್ ಇರುತ್ತಲ್ಲ, ಅದ್ರಲ್ಲಿ 1 ಕ್ವಶನ್ ಇಂಟಿಗ್ರೇಷನ್ ಬರುತ್ತೆ, ಅದು ಬೇಸಿಕ್ ಇಂಟಿಗ್ರೇಷನ್ ಅಷ್ಟೇ. ಸಮ್ಟೈಮ್ಸ್ ಮಾತ್ರ ಸ್ವಲ್ಪ ಟಫ್ ತರ ಕೇಳಿರೋದು ಅಷ್ಟೇ. ಬೇಸಿಕ್ ಇಂಟಿಗ್ರೇಷನ್ ಗೊತ್ತಿದ್ರೆ ಇಲ್ಲಿ 10 out of 10 ತಕೋಬಹುದು. ಮಿಕ್ಕಿದೆಲ್ಲ ಇಂಟಿಗ್ರೇಷನ್ ಕಂಪ್ಲೀಟ್ ಆಪ್ಟ್ ಮಾಡ್ಕೊಂಡು ಹೋಗಿದ್ರು ಇಲ್ಲೆಲ್ಲ ಸ್ಕೋರ್ ಮಾಡ್ಬೋದು ಆರಾಮಾಗಿ. ಬಟ್ ಇಂಟಿಗ್ರೇಷನ್ ನೀವು ಆಪ್ಟ್ ಮಾಡಿದ್ರೆ ಇಲ್ಲಿ LPP ಸ್ವಲ್ಪ ಟಫ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಗ್ರಾಫ್ ತುಂಬಾ ಟಫ್ ಅನ್ನಿಸ್ತಾ ಇತ್ತು, ಸೊ ಅದಕ್ಕೆ ನಾನು ಗ್ರಾಫ್ ಕಲ್ತ್ಕೊಂಡೇ ಹೋಗಿರ್ಲಿಲ್ಲ. ಬರೀ ಡೆಫಿನೇಷನ್ ಬರುತ್ತಲ್ಲ ಇಲ್ಲಿ 1 ಮಾರ್ಕ್ಸ್ಗೆ, ಸೊ ಆ ಡೆಫಿನೇಷನ್ ಬಿಟ್ರೆ ನಾನು ಗ್ರಾಫ್ ಕಲ್ತ್ಕೊಂಡೇ ಹೋಗಿರ್ಲಿಲ್ಲ. ನಂಗೆ ಪಕ್ಕ ಇಂಟಿಗ್ರೇಷನ್ ಮಾಡಬೇಕಿತ್ತು. ಸೊ ಆ ಥರ ಸಿಚುವೇಶನ್ ಮಾಡ್ಕೋಬೇಡಿ. ಸೊ ನಾನು ಇಂಟಿಗ್ರೇಷನ್ ಮಾಡಲೇಬೇಕಿದೆ, ಯಾಕಂದ್ರೆ ಗ್ರಾಫ್ ಕಲ್ತಿರ್ಲಿಲ್ಲ ಅಲ್ಲ. ಗ್ರಾಫ್ ಕಂಪ್ಲೀಟ್ ಏನು ಕಲ್ತಿರ್ಲಿಲ್ಲ, ಬರೀ ಡೆಫಿನೇಷನ್ ಬಿಟ್ರೆ. ಸೊ ಅದಕ್ಕಾಗಿ ಇಂಟಿಗ್ರೇಷನ್ ಒಂದೇ ಚಾಯ್ಸ್ ಇದೆ ನನ್ನ ಹತ್ರ. ಸೊ ನೀವು ಅದೇ ಥರ ಇಂಟಿಗ್ರೇಷನ್ ಕಂಪ್ಲೀಟ್ ಆಪ್ಟ್ ಮಾಡೋದಾದ್ರೆ ಗ್ರಾಫ್ ಫುಲ್ ಪಕ್ಕ ಕಲ್ತಿರ್ಬೇಕು. ಸೊ ಪಕ್ಕ ಅಂದ್ರೆ ಫುಲ್ ಯಾವ್ಯಾವ ಥರ ಕ್ವಶನ್ ಕೇಳ್ತಾರೆ ಎಲ್ಲದಕ್ಕೂ ರೆಡಿ ಇರ್ಬೇಕು ಗ್ರಾಫಲ್ಲಿ. LPP ಲೀನಿಯರ್ ಪ್ರಾಬಿಲಿಟಿ ಆಫ್ ಪ್ರೋಗ್ರಾಮಿಂಗ್ ಸಮಥಿಂಗ್ ಅದು. ಸೊ ಕಂಪ್ಲೀಟ್ ನೋಡ್ಕೊಂಡಿರ್ಬೇಕು. ಅದು ಬಿಟ್ರೆ ಬೇಸಿಕ್ ಚಾಪ್ಟರ್ಸ್, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್ ಇದೆಲ್ಲ ಫೋಕಸ್ ಮಾಡಿ ಕರೆಕ್ಟಾಗಿ. ರಿಲೇಷನ್ ಅಂಡ್ ಫಂಕ್ಷನ್, ವೆಕ್ಟರ್ಸ್, 3D ಇದೆಲ್ಲ 2 ಕ್ವಶನ್ 3 ಕ್ವಶನ್ ಬರುತ್ತೆ. ITF ಬಿಡಬೇಡಿ. ಅದು ಬಿಟ್ಟರೆ ನೆಕ್ಸ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ ಬಿಡಬೇಡಿ, 5 ಮಾರ್ಕ್ಸ್ ಈಸಿ ಕ್ವಶನ್ ಇರುತ್ತೆ. 3D ಜಾಮೆಟ್ರಿಲಿ ಐ ಥಿಂಕ್ ಒಂದು 6 ಥಿಯರಮ್ಸ್ ಇದೆ. ಸೊ ಆ ಥಿಯರಮ್ಸ್ ಅಲ್ಲೇ 5 ಮಾರ್ಕ್ಸಿಗೆ ಒಂದು ಬರುತ್ತೆ. ಆಸ್ ವೆಲ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲೂ ಜನರಲ್ ಸೊಲ್ಯೂಷನ್ ಮೇಲೆ ಬರ್ತಾ ಇದ್ದು. ಈ ಸರಿ ಜನರಲ್ ಸೊಲ್ಯೂಷನ್ ಡಿಲೀಟ್ ಆಗಿದ್ರೆ ಹೋಮೋಜಿನಿಯಸ್ ಸೊಲ್ಯೂಷನ್ ಇಂದ ಬರ್ಬೋದು. ಅದು ಬಿಟ್ರೆ ನೆಕ್ಸ್ಟ್ ಇಂಟಿಗ್ರೇಷನ್ ಓದ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಐ ಥಿಂಕ್ ಒಂದು 8 ಇದೆ ಡಿರೈವೇಷನ್ಸ್ ಇದೆ. ಸೊ ಆ 8 ಡಿರೈವೇಷನ್ಸ್ ಅಲ್ಲಿ ಒಂದು ಪಕ್ಕ ಬರುತ್ತೆ. ಯಾವ ಡಿರೈವೇಷನ್ ಕೊಟ್ಟಿರ್ತಾರೆ ಅದೇ ಡಿರೈವೇಷನ್ ಮೇಲೆ ಒಂದು ಪ್ರಾಬ್ಲಮ್ ಇರುತ್ತೆ. ಅದು ಬಿಟ್ರೆ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಈಸಿ ಇರುತ್ತೆ ಆಬ್ವಿಯಸ್ಲಿ. ಡಿಫ್ರೆನ್ಸಿಯೇಷನ್ ಅಲ್ಲಿ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಇಂದಾನೆ ಡಿಫ್ರೆನ್ಸಿಯೇಷನ್ 5 ಮಾರ್ಕ್ಸಿಗೆ ಕೇಳೋದು. ಸೊ ನೀವು ಒಂದು ಅನಲೈಸ್ ಮಾಡ್ಕೊಂಡು ಪೇಪರ್ನ ಕರೆಕ್ಟಾಗಿ ಹೋದ್ರೆ ಇಲ್ಲಿ ಸಪೋಸ್ 6 ಕ್ವಶನ್ಸ್ ಕರೆಕ್ಟಾಗಿ ಬರೀತೀರಾ ಅನ್ಕೊಳ್ಳಿ. ಔಟ್ ಆಫ್ 10 6 ಕ್ವಶನ್ ಕರೆಕ್ಟಾಗಿ ಬರೆದ್ರೆ 6 5 30 ಪಾಸ್ ಆಗೈತೆ ನೀವು ಇಲ್ಲೇ. ಸಾರಿ 6 5 30 ಪ್ಲಸ್ ಇಲ್ಲಿ 10 ಅಲ್ಲಿ ಒಂದು 7 ಅಟೆಂಡ್ ಮಾಡ್ತೀರಾ ಅಂತ 7 ಪ್ರಾಪರ್ ಮಾಡಿ ಬಂದಿರ್ತೀರಾ ಅಂದ್ರೆ 30 + 7 37 ಪಾಸ್ ಆಯಿತು. ಐ ಥಿಂಕ್ 35 ಮಾರ್ಕ್ಸಿಗೆ ಪಾಸಿಂಗ್ ಮಾರ್ಕ್ಸ್ ಇರೋದು. ಸೊ 30 + 7 37, ಇಲ್ಲೊಂದೆರಡು ಮಾಡಿದಿರ ಅಂದ್ರೆ ಪಾಸ್ ಆಗ್ತೀರಾ. ಸೊ ಪಾಸ್ ಆಗಕ್ಕೆ ಏಮ್ ಮಾಡೋದಲ್ಲ, 100 out of 100 ಏಮ್ ಮಾಡಿರ್ಬೇಕು. ಸೊ ಈಸಿ ಯೂಶಲಿ ಬೇರೆ ನಾನು ಹೇಳಿರೋ ತರ ನಿಮ್ಗೆ ಕೊನೆಗೆ ಎಕ್ಸಾಮ್ ಬರ್ದಾಗ ಗೊತ್ತಾಗುತ್ತೆ. ಸೊ ನನ್ನ ಫ್ರೆಂಡ್ಸೇ ಸುಮಾರು ಜನ ಲಾಸ್ಟ್ 1-1.5 ತಿಂಗಳಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಓದ್ಕೊಂಡು ನಂತರ ಲೈವ್ ಎಕ್ಸಾಂಪಲ್ಸ್ ಇದ್ದಾರೆ ನನ್ನ ಫ್ರೆಂಡ್ಸ್. ಸೊ 100 out of 100 ತೆಗೆದಿರೋರು ಇದ್ದಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಸೊ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಬರಲ್ಲ ಅಷ್ಟು ಇದಾಗಿ, ಬಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಪಾಸಿಬಿಲಿಟಿ ಜಾಸ್ತಿ ಇದೆ. ಸೊ ಪ್ರಾಪರ್ ಆಗಿ ನೋಡ್ಕೊಂಡಿರಿ. ಸೊ ಲಾಸ್ಟ್ 3 ಮಂತ್ಸ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಐ ಥಿಂಕ್ ಮೇಗೆ ಎಕ್ಸಾಮ್ ಇರೋದು. ಸೊ ಲಾಸ್ಟ್ 3 ಮಂತ್ಸ್ ತುಂಬಾ ಟಫ್ ಮಂತ್ಸ್, ತುಂಬಾ ಹಾರ್ಡೆಸ್ಟ್ ಮಂತ್ಸ್. ಸೊ ಒಂದು ಫೇಮಸ್ ಥಾಟ್ ಇದೆ, ಇಟ್ ಈಸ್ ಹಾರ್ಡ್ ಟು ಬಿ ಕನ್ಸಿಸ್ಟೆಂಟ್ ವೆನ್ ನೋ ಒನ್ ಈಸ್ ಕ್ಲಾಪಿಂಗ್ ಫಾರ್ ಯು. ಸೊ ಇನ್ ದ ಸೆನ್ಸ್ ಈ ಲಾಸ್ಟ್ 3 ಮಂತ್ಸ್ ನೀವು ಎಷ್ಟೇ ಎಫರ್ಟ್ ಆಗ್ತಾ ಇದ್ರು ಎಲ್ಲರಿಗೂ ಅದು ಕಮ್ಮಿ ಅನ್ನಿಸ್ತಾ ಇರುತ್ತೆ. ನಿಮ್ಮ ಎಫರ್ಟಿಗೆ ತಕ್ಕಂತೆ ಚಪ್ಪಾಳೆಗಳು ಯಾರು ತಟ್ತಾ ಇರಲ್ಲ. ಸೊ ನಿಮಗೆ ರಿಸಲ್ಟು ಕಾಣ್ತಾ ಇರಲ್ಲ, ನಾನು ಅನ್ಕೊಂಡಿರೋಷ್ಟು ಮಾರ್ಕ್ಸ್ ಬರುತ್ತೋ ಇಲ್ವೋ ಅಂತ ಕಾಣ್ತಾ ಇರಲ್ಲ. ಬಟ್ ಸ್ಟಿಲ್ ಯು ನೀಡ್ ಟು ಬಿ ಕನ್ಸಿಸ್ಟೆಂಟ್. ಎಫರ್ಟ್ ಆಗ್ತಾ ಇರಬೇಕು. ಸೊ ರಿಸಲ್ಟ್ ಬಗ್ಗೆ ಚಿಂತೆ ಮಾಡಬೇಡಿ. ಇಫ್ ಯು ಹ್ಯಾವ್ ಗಿವನ್ ಯುವರ್ 100%, ಸೊ ರಿಸಲ್ಟ್ ಚೆನ್ನಾಗಿ ಬಂದೇ ಬರುತ್ತೆ. ಸೊ ನಿಮ್ಮ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಎಷ್ಟು ಮಾರ್ಕ್ಸ್ ಬಂತು, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಎಷ್ಟು ಮಾರ್ಕ್ಸ್ ಬಂತು, ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಎಷ್ಟು ಮಾರ್ಕ್ಸ್ ಬಂತು, ಫೋರ್ತಲ್ಲಿ ಎಷ್ಟು, 5th 6th 7th 8th 9th 10th 11th ಆಲ್ಸೋ ಮ್ಯಾಟರ್ ಆಗಲ್ಲ. 10th ಸಮ್ ಎಕ್ಸ್ಟೆಂಟಿಗೆ ಮ್ಯಾಟರ್ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಮ್ಯಾಟರ್ ಆಗಲ್ಲ. ಬಟ್ 12th ಸ್ಟ್ಯಾಂಡರ್ಡಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಸೊ 12th ಸ್ಟ್ಯಾಂಡರ್ಡ್ ಮಾರ್ಕ್ಸಿಂದ ನಿಮಗೆ ಸೊಸೈಟಿಲಿ ಒಂದು ರೆಕಗ್ನಿಷನ್ ಸಿಗುತ್ತೆ. ಸೊ ಆ ಮಾರ್ಕ್ಸ್ ಮೇಲೆ ನಿಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಆ ಥರ ಸಿಚುವೇಶನ್ ಇರುತ್ತೆ. ಸೊ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಲಾಸ್ಟ್ 3 ಮಂತ್ಸ್ ಎಲ್ಲ ಏನು ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಸೊ
ಬಿಟ್ಬಿಡಿ ಸಾಕು. ಸೊ ನಾನ್ಸೆನ್ಸ್ ತುಂಬಿದೆ ಅಲ್ಲಿ ಅಷ್ಟೇ, ಇನ್ನೇನಿಲ್ಲ. ಸೊ ಅಲ್ಲಿ ಇನ್ಸ್ಟಾಗ್ರಾಮ್ ವೇಸ್ಟ್ ಮಾಡೋ ಟೈಮ್ನ ಸೊ ಓದೋಕ್ಕೆ ಯೂಸ್ ಮಾಡಿ. ಸೊ ಲ್ಯಾಂಗ್ವೇಜ್ ಓದಿ. ಸೊ ಬೋರ್ ಆಗ್ತಾ ಶಿಫ್ಟ್ ದ ಸಬ್ಜೆಕ್ಟ್. ಸೊ ಮ್ಯಾಥಮೆಟಿಕ್ಸ್ ಓದ್ತಾ ಇದ್ದೀರಾ, 1 ಅವರ್ ಓದಾಯಿತು, 1.5 hour ಓದಾಯಿತು. ಸೊ ಬೋರ್ ಆದರೆ ನೆಕ್ಸ್ಟ್ ಸಬ್ಜೆಕ್ಟ್ ಶಿಫ್ಟ್ ಆಗಿ, ಕೆಮಿಸ್ಟ್ರಿ ಶಿಫ್ಟ್ ಆಗಿ. ಸೊ ಇಲ್ಲಾಂದರೆ ಒಂದು 5 ನಿಮಿಷ ರೆಸ್ಟ್ ತಗೊಳ್ಳಿ. ಸೊ ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ರು ನನಗೆ ಲೈವ್ ಬಂದಾಗ, ಸೊ ಲೇಟ್ ನೈಟ್ ಬೆಟರಾ ಅರ್ಲಿ ಮಾರ್ನಿಂಗ್ ಬೆಟರ್ ಅಂತ. ಸೊ ನಾನು ಕೇಳಿದ್ರೆ ಲೇಟ್ ನೈಟ್ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ನನಗೆ ಲೇಟ್ ನೈಟ್ ಕಂಫರ್ಟೇಬಲ್ ಇತ್ತು, ತುಂಬ ಕಂಫರ್ಟೇಬಲ್ ಇತ್ತು. ನಂಗೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ಲೇಟ್ ನೈಟ್ ಕಂಫರ್ಟೇಬಲ್ ಇತ್ತು. ನಿಮ್ಮ ಶೆಡ್ಯೂಲ್ ಯಾವ ಥರ ಇದೆ, ನಿಮ್ಮ ಕಾಲೇಜ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸೊ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಯೂಶ್ವಲಿ ಲೇಟ್ ನೈಟ್ ಸ್ಟಡಿ ಗುಡ್, ಅರ್ಲಿ ಮಾರ್ನಿಂಗಿಂತ ನಾನು ಪ್ರಿಫರ್ ಮಾಡೋದು. ಯಾಕಂದರೆ ಮಾರ್ನಿಂಗ್ ಹೊರಡೋ ಅರ್ಜೆಂಟಲ್ಲಿ ಇರ್ತೀವಿ, ಅದರಲ್ಲಿ ಒಂಥರ ಕೋಪಪ್ ಮಾಡ್ಕೊಳಕ್ಕಾಗಲ್ಲ ಅಂತ ನನಗೆ ಅನ್ಸುತ್ತೆ. ಬಟ್ ಇಫ್ ಯು ಆರ್ ಕಂಫರ್ಟೇಬಲ್ ಅರ್ಲಿ ಮಾರ್ನಿಂಗ್ ದೆನ್ ಯುವರ್ ವಿಶ್, ದಟ್ಸ್ ಆಲ್ಸೋ ಗುಡ್. ನೆಕ್ಸ್ಟ್ ಅದು ಬಿಟ್ಟರೆ 1 ಮಾರ್ಕ್ಸಲ್ಲಿ 10 out of 10 ತೆಗಿಲೇಬೇಕು. ಸೊ ಇಂಟಿಗ್ರೇಷನಲ್ಲಿ ಬೈ ಪಾರ್ಟ್ಸ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಸೊ ಬೈ ಪಾರ್ಟ್ಸ್, ಆಮೇಲೆ ಲಿಮಿಟ್ n tends to infinity. ಸೊ ಅದು ಬಿಟ್ಟರೆ ಡಿರೈವೇಷನ್ಸ್ ನೋಡ್ಕೊಂಡಿರಿ ಪ್ರಾಪರಾಗಿ. ಬೈ ಪಾರ್ಟ್ಸ್ ತುಂಬ ಇಂಪಾರ್ಟೆಂಟ್, CET ಎಕ್ಸಾಮಿನೇಷನ್ಗೆ ಆಲ್ಸೋ, ಬೋರ್ಡ್ಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರಾಪರಾಗಿ ನೋಡ್ಕೊಂಡಿರಿ. ಸೊ ವೀಡಿಯೋಸ್ ಸ್ವಲ್ಪ ಲೇಟ್ ಆಗ್ಬೋದು ಅಪ್ಲೋಡ್ ಆಗೋದು. ಸೊ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನನಗೂ ಕ್ಲಾಸಸ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ. ಸೊ ದಟ್ಸ್ ವೈ ಸ್ವಲ್ಪ ಲೇಟ್ ಆಗ್ತಿದೆ ವೀಡಿಯೋಸ್ ಅಪ್ಲೋಡ್ ಆಗೋದು. ಸೊ that's it about today's video. I hope the video was helpful. If you are a new spectator, do subscribe the channel and make sure you hit the notification bell icon so that you will get notified whenever I'll upload any new video. New video will be uploaded soon. Till then, namaste from your brother. Bye bye.